ಹೆಸರು ಬದಲಾಗಿ ಅಭಿವೃದ್ಧಿ ಮಾಡಂಗಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಿಗೂ ಬೆಂಗಳೂರು 1, 2, 3 ಅಂತ ಇಟ್ಬಿಟ್ಟು ಅಭಿವೃದ್ಧಿ ಮಾಡ್ಬಿಡ್ರಿ. ಇವತ್ತು ರಾಮನಗರ ಹೆಸರು ಹೇಗೆ ಗೊತ್ತು? ಏನ್ ಅದ್ರಲ್ಲಿ ಏನು ನೋವು ನಿಮ್ಗೆ? ರಾಮನಗರ ಅಂತ ಹೆಸರಿದ್ರೆ ಅದ್ಯಾಕೆ ರಾಮ ಅಂತ ಬಂದಿಡ್ಕೇನೆ ಇಷ್ಟು ಭಯ ನಿಮ್ಗೆ? ಸಾಮಾನ್ಯ ಜನಕ್ಕೆ ಈ ಒಂದು ಮರುನಾಮಕರಣದಿಂದ ಏನು ಲಾಭ? ಸಾವಿರಾರು ಎಕರೆ ಗೋಮಾಳ ಜಮೀನಿದೆ, ಮೇಕೆದಾಟು ಯೋಜನೆ ಪ್ರಸ್ತಾವನೆಯಲ್ಲಿದೆ. ಎಲ್ಲೋ ಒಂದ್ ಕಡೆ ನಮ್ಗೆ ತುಂಬಾ ಸ್ಪಷ್ಟವಾಗಿ ಕಾಣೋ ವಿಷಯ ಏನು ಅಂದ್ರೆ, ಬಡವರ ಜಮೀನನ್ನು ಕಬಳಿಸಕ್ಕೆ ಅದಕ್ಕೆ ಮುಂದೆ ಬರ್ತಕ್ಕಂಥ ವ್ಯಾಲ್ಯೂ ಏನ್ ಬರ್ತದೆ ಆ ಲ್ಯಾಂಡ್ಗೆ, ಇದನ್ನೆಲ್ಲ ಮುಂದಾಲೋಚನೆಯಾಗಿ ಹಿಡ್ಕೊಂಡು ಈ ಒಂದು ಪ್ರಸ್ತಾವನೆ ಮುಂದೆ ಇಟ್ಟಿರ್ತಕ್ಕಂಥದ್ದು ಅಂತ ನಮ್ಗೆ ಅನ್ಸುತ್ತೆ. ಅಲ್ಲಿ ಬೆಂಗಳೂರಲ್ಲೇ ಅಭಿವೃದ್ಧಿ ಮಾಡಕ್ಕಾಗದವರು ನಾ ಹೆಸರು ಚೇಂಜ್ ಮಾಡಿ ರಾಮನಗರದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಹೇಗೆ? ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ರಾಮನಗರ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಬೇಕು, ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ಅಂತ ಮಾಧ್ಯಮಗಳಿಗೆ ತಿಳಿಸೋರು. ಅವೆಲ್ಲ ಅದು ತಮ್ಮ ಗಮನಕ್ಕೆ ಬಂದಿರಬೇಕು. ಒಂದು ಅಭಿವೃದ್ಧಿ, ಇನ್ನೊಂದು ರಿಯಲ್ ಎಸ್ಟೇಟ್ ಹೆಚ್ಚಾಗುತ್ತೆ ಅಂತ. ಇದು ಎಷ್ಟು ಮಟ್ಟಿಗೆ ಸರಿ? ಅವರು ಕೊಟ್ಟಿರ್ತಕ್ಕಂಥ ಕಾರಣ ಅದು ಅಭಿವೃದ್ಧಿ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷನ ತುಂಬಾ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೇವೆ, ಅಭಿವೃದ್ಧಿ ಮಾಡಲಿಕ್ಕೆ ಬರೀ ಹೆಸರು ಬದಲಾದ್ರೆ ಸಾಕಾಗತ್ತಾ? ಹೆಸರು ಬದಲಾಗಿ ಅಭಿವೃದ್ಧಿ ಮಾಡಂಗಿದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಿಗೂ ಬೆಂಗಳೂರು 1, 2, 3 ಅಂತ ಇಟ್ಬಿಟ್ಟು ಅಭಿವೃದ್ಧಿ ಮಾಡ್ಬಿಡ್ರಿ. ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಿತಾಸಕ್ತಿ, ಒಂದು ಕಮಿಟ್ಮೆಂಟ್ ಇರ್ಬೋದು, ಒಂದು ಕನ್ವಿಕ್ಷನ್ ಇರ್ಬೋದು. ಜನಪರ, ಬಡವರ ಪರ, ರೈತರ ಪರ, ಹಿಂದುಳಿದವರ ಪರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪರ ಕೆಲಸ ಮಾಡಲಿಕ್ಕೆ, ಅವರ ಜೀವನವನ್ನು ಒಂದು ಸುಗಮವಾಗಿ ಸಾಗಿಸ್ಲಿಕ್ಕೆ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ನಾವು ಹೆಸರು ಚೇಂಜ್ ಮಾಡ್ಕೊಂಡು ಇದ್ರ ಹಿಂದೆ ಇರ್ತಕ್ಕಂಥ ಮುಖ್ಯ ಉದ್ದೇಶ ರಿಯಲ್ ಎಸ್ಟೇಟ್. ಅವರೇ ಹೇಳೋರು ಅದನ್ನ. ಈ ಜಿಲ್ಲೆಯಲ್ಲಿ ಎಷ್ಟು ಜನ ರಿಯಲ್ ಎಸ್ಟೇಟ್ ಮಾಡಿ ಜೀವನ ಮಾಡ್ತವ್ರೆ? ಅವರು ಸಾವಿರಾರು ಎಕರೆ ಇಟ್ಟಿರ್ತಕ್ಕಂಥ ಒಡೆಯರು, ಅವ್ರ ಜೊತೆ ಇರ್ತಕ್ಕಂಥ ಕೆಲವು ಸಂಗಡಿಗರಿಗೆ ಇದು ಹೆಲ್ಪ್ ಆಗುತ್ತೆ ಹೊರತು ಸಾಮಾನ್ಯ ಜನಕ್ಕೆ ಈ ಒಂದು ಮರುನಾಮಕರಣದಿಂದ ಏನು ಲಾಭ? ಯಾಕೆ ಜನಗಳ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ? ನೀವಿಟ್ಟಿರ್ತಕ್ಕಂಥ ನಿಮ್ಮ ಸ್ವಂತ ಪರ್ಸನಲ್ ಅಜೆಂಡಾ, ನಿಮ್ಮ ವೈಯಕ್ತಿಕ ಬೆಳವಣಿಗೆ, ನೀವು ಮಾಡಿರ್ತಕ್ಕಂಥ ಜಮೀನುಗಳಿಗೆ ಬರ್ತಕ್ಕಂಥ ಆರ್ಥಿಕ ನೆರವು, ಮುಂದಿನ ದಿನ ಬೆಲೆ ಜಾಸ್ತಿ ಆದ್ರೆ ತುಂಬಾ ಅನುಕೂಲ ಆಗುವಂತವ್ರು ಯಾರು ಈ ಜಿಲ್ಲೆಯಲ್ಲಿ? ಏನ್ ರೈತರು 100 ಎಕರೆ ಇಟ್ಕೊಂಡವ್ರ, ಬಡವ್ರು 100 ಎಕರೆ ಇಟ್ಕೊಂಡವ್ರ, ಅಥವಾ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರ್ತಿರ್ತಕ್ಕಂಥ ನಮ್ಮ ಬಾಂಧವರು 100 ಎಕರೆ ಜಮೀನು ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾರ? ಅಭಿವೃದ್ಧಿ ಮಾಡಬೇಕು ಅಂದ್ರೆ ಹೆಸರು ಬದಲಾಗಬೇಕು ಅನ್ನುವಂತ ಒಂದು ಆಸ್ಪದೀಯವಾದ ಒಂದು ವಿಷಯ ಇದೆ. ಅಭಿವೃದ್ಧಿ ಮಾಡಬೇಕು ಅಂದ್ರೆ ಒಬ್ಬ ನಾಯಕನಿಗಾಗಿ, ಒಬ್ಬ ಲೀಡರ್ಗಾಗಿ ಬೇಕಿರ್ತಕ್ಕಂಥ ಒಂದು ಕನ್ವಿಕ್ಷನ್ ಇರ್ಬೋದು, ಒಂದು ಕಮಿಟ್ಮೆಂಟ್ ಇರ್ಬೋದು, ಒಂದು ಮನಸ್ಥಿತಿ ಇರಬೇಕು. ಜನಗಳಿಗೋಸ್ಕರ ಕೆಲಸ ಮಾಡಬೇಕು. ನಾವು ಸುಮಾರು 4 ವರ್ಷಗಳ ಕಾಲ ಇಲ್ಲಿ ಅಧಿಕಾರ ನಡೆಸ್ತೇವೆ. ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ, ಬೊಮ್ಮಾಯಿ ಅವರ ಒಂದು ನೇತೃತ್ವದಲ್ಲಿ, ಇಲ್ಲಿರ್ತಕ್ಕಂಥ ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರ ಒಂದು ಉಸ್ತುವಾರಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ನಮ್ಮ ಸಿ.ಪಿ. ಯೋಗೇಶ್ವರ್ ಅವರ ಒಂದು ನಾಯಕತ್ವದಲ್ಲಿ ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ವು ರಾಮನಗರ ಜಿಲ್ಲೆಗೆ? ನಾವು ಎಷ್ಟು ಚೇಂಜ್ ಮಾಡಿದ್ವ? ಒಂದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಭಿವೃದ್ಧಿ, ಇಲ್ಲಿರ್ತಕ್ಕಂಥ ನಮ್ಮ ಗೂಡಿನ ಮಾರ್ಕೆಟ್, ಒಂದು ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್, ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ಯಾಂಪಸ್, ಒಂದು ಅದ್ಭುತವಾದ ಜಿಲ್ಲಾ ಆಸ್ಪತ್ರೆ. ಹೇಳ್ತಾ ಹೋದ್ರೆ ನನಗೆ 100 ಇವೆ. ಸ್ವಂತ ಲಾಭಕ್ಕೋಸ್ಕರ ಇವತ್ತು ನಾವು ರಾಮನಗರ ಅನ್ನೋ ಒಂದು ಹೆಸರನ್ನ ತೆಗೆದು ನಾವು ಬೆಂಗಳೂರು ದಕ್ಷಿಣ ಅಂತ ಮಾಡ್ಬಿಟ್ಟು, ಏನ್ ಬೆಂಗಳೂರು ದಕ್ಷಿಣ ಅಂತ ಮಾತ್ರಕ್ಕೇನೆ ಅಭಿವೃದ್ಧಿ ಆಗೋಗುತ್ತಾ? ಇವತ್ತು ರಾಮನಗರ ಹೆಸರು ಹೇಗೆ ಗೊತ್ತು? ಇವತ್ತು ಇತಿಹಾಸ ಪುಟಗಳಲ್ಲಿ ಸೇರ್ತಿರ್ತಕ್ಕಂಥ ಪುರಾವೆಗಳಿವೆ. ವನವಾಸ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಇಲ್ಲಿ ಬಂದು ರಾಮದೇವ್ರ ಬೆಟ್ಟದಲ್ಲಿ ಇದ್ದಂತ ಸಂದರ್ಭಗಳು, ಉಲ್ಲೇಖಗಳು ಎಸ್ಸಲಿ ಆಗಿವೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ
ಈ ಒಂದು ಜಾಗಕ್ಕೆ ರಾಮನಗರ ಅಂತ ಹೆಸರಿಡಿ. ಏನ್ ಅದ್ರಲ್ಲಿ ಏನು ನೋವು ನಿಮ್ಗೆ? ರಾಮನಗರ ಅಂತ ಹೆಸರಿದ್ರೆ ಅದ್ಯಾಕೆ ರಾಮ ಅಂತ ಬಂದಿಡ್ಕೇನೆ ಇಷ್ಟು ಭಯ ನಿಮ್ಗೆ? ಯಾವುದೋ ಒಂದು ವರ್ಗಕ್ಕೆ ಯಾವುದೋ ಒಂದೊಂದು ತುಷ್ಟೀಕರಣ ರಾಜಕೀಯ ಮಾಡೋ ನಿಟ್ಟಿನಲ್ಲಿ ಯಾರೋ ಒಬ್ರು ಖುಷಿ ಪಡ್ಲಿಕ್ಕೆ ನೀವು ರಾಮನಗರ ಅನ್ನೋದನ್ನ ಕಿದಾಕ್ಬಿಟ್ಟು ನೀವು ಬೆಂಗಳೂರು ಅಂತ ಮಾಡ್ತೀರಾ ಅಂತ. ಈ ರಾಮನಗರ ಅನ್ನಕ್ಕಿಂತ ಮುಂಚೆ ಈ ಜಿಲ್ಲೆಯ ಹೆಸರು ಅಥವಾ ಈ ಭಾಗದ ಹೆಸರು ಏನಿತ್ತು, ಅದನ್ನ ಯಾಕೆ ನಾವು ರಾಮನಗರ ಅಂತ ಮಾಡಿದ್ವು? ರಾಮನಗರ ಅಂತ ನಾವ್ಯಾರು ವೈಯಕ್ತಿಕ ಇದಕ್ಕೆ ಮಾಡಲಿಲ್ಲ. ಒಂದು ಭಾವನಾತ್ಮಕ ಸಂಬಂಧ ಇದೆ ರಾಮನಗರ ಜನತೆಗೂ ರಾಮದೇವ್ರ ಬೆಟ್ಟಕ್ಕೂ ಆ ಶ್ರೀರಾಮನಿಗೂ. ಆ ಭಾವನಾತ್ಮಕ ಒಂದೊಂದು ಇದಕ್ಕೆ ನೀವು ಮರ್ಯಾದೆ ಕೊಡದೆ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಇವತ್ತು ಯಾವುದೋ ಒಂದು ವರ್ಗಕ್ಕೆ ಮೆಚ್ಚಕ್ಕೆ ತುಷ್ಟೀಕರಣ ರಾಜಕಾರಣ ಅಂತ ಬಯಸಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಈ ಒಂದು ಪ್ರಸ್ತಾವನೆ ಮುಂದಿಟ್ಟು ರಾಮನಗರ ಜಿಲ್ಲೆಯ ಹೆಸರನ್ನ ಮರುನಾಮಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೇವೆ. ಯಾವುದೇ ಕಾರಣಕ್ಕೂ ಇದು ಆಗ್ಬಾರ್ದು. ಈ ಪ್ರಸ್ತಾವನೆ ಹಿಂಗೆ ಮುಂದುವರೆದ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಅವ್ರೇನೋ ಮುಂದುವರ್ಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ರಾಮನಗರ ಜನತೆ ಇದಕ್ಕೆ ವಿರೋಧ ಇದೆ, ನಾವು ಖಂಡಿತವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರಸ್ತಾವನೆ ಕೈ ಬಿಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಉಪಮುಖ್ಯಮಂತ್ರಿಗಳಲ್ಲಿ ತುಂಬಾ ಗಟ್ಟಿ ಧ್ವನಿಯಿಂದ ಆಗ್ರಹ ಮಾಡ್ತಾರೆ. ಸಾವಿರಾರು ಎಕರೆ ಗೋಮಾಳ ಜಮೀನಿದೆ, ಮೇಕೆದಾಟು ಯೋಜನೆ ಪ್ರಸ್ತಾವನೆಯಲ್ಲಿದೆ. ಎಲ್ಲೋ ಒಂದ್ ಕಡೆ ನಮಗೆ ತುಂಬಾ ಸ್ಪಷ್ಟವಾಗಿ ಕಾಣೋ ವಿಷಯ ಏನು ಅಂದ್ರೆ, ಬಡವರ ಜಮೀನನ್ನು ಕಬಳಿಸಕ್ಕೆ ಅದಕ್ಕೆ ಮುಂದೆ ಬರ್ತಕ್ಕಂಥ ವ್ಯಾಲ್ಯೂ ಏನ್ ಬರ್ತದೆ ಆ ಲ್ಯಾಂಡಿಗೆ, ಇದನ್ನೆಲ್ಲ ಮುಂದಾಲೋಚನೆಯಾಗಿ ಹಿಡ್ಕೊಂಡು ಈ ಒಂದು ಪ್ರಸ್ತಾವನೆ ಮುಂದೆ ಇಟ್ಟಿರ್ತಕ್ಕಂಥದ್ದು ಅಂತ ನಮ್ಗೆ ಅನ್ಸುತ್ತೆ. ಬೆಂಗಳೂರಲ್ಲಿ ಇವತ್ತು ನಡೀತಿರ್ತಕ್ಕಂಥ, ನಾನು ಆಗ್ಲೇ ಹೇಳ್ದಂಗೆ ಪ್ರಚಲಿತ ವಿದ್ಯಮಾನಗಳು ಏನು, ಈಗ ಡೆಂಗ್ಯೂ ಬಂದು ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದನ್ನ ಮೇಂಟೈನ್ ಮಾಡೋಕ್ಕಾಗ್ತಿದೆ ಅವ್ರಿಗೆ? ಅಲ್ಲಿ ಬೆಂಗಳೂರಲ್ಲೇ ಅಭಿವೃದ್ಧಿ ಮಾಡೋಕ್ಕಾಗದೆ ಹೋದವರು ನಾ ಹೆಸರು ಚೇಂಜ್ ಮಾಡಿ ರಾಮನಗರದಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಹೇಗೆ? ಸೊ ಆ ನಿಟ್ಟಿನಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಹೇಳ್ತೀವಿ, ಇದು ಮುಂದುವರಿಬಾರ್ದು. ಇದರಲ್ಲಿ ದುರುದ್ದೇಶ ತುಂಬಿದೆ. ಜನಗಳ ಮನಸ್ಸು ಬುದ್ಧಿ ಹೆಚ್ಚಕ್ಕೆ ನೀವು ಅಭಿವೃದ್ಧಿ ಅದು ಇದು ಅಂತ ಹೇಳ್ತೀರಾ. ನಮ್ಮ ರಾಮನಗರದ ಬಗ್ಗೆ ನಮ್ಮೆಲ್ರಿಗೂ ಹೆಮ್ಮೆ ಇದೆ. ಆ ಹೆಸರೇ ನಮ್ಗೊಂದೊಂದು ಶಕ್ತಿ ಅನ್ನೋ ಭಾವನೆಯಲ್ಲಿ ಭಾವನಾತ್ಮಕವಾಗಿ ಬದುಕಿರ್ತಕ್ಕಂಥ ಜನ ನಾವು. ಸೊ ನಮ್ಮ ರಾಮನಗರ ನಮ್ಮ ಹೆಮ್ಮೆ, ಅದನ್ನ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡಲಿಕ್ಕೆ ಬಿಡಲ್ಲ. ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ